ಒಂದು ಭಾರತೀಯ ಜೀವ ಯಮನ್ನಲ್ಲಿ ಇಲ್ಲವಾಗಿ ಹೋಗಲಿದೆಯಾ? ದೇಶದ ಸರ್ಕಾರವೇ ಕೈ ಚೆಲ್ಲಿದೆಯಾ? ನಾವೇನೂ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳುವ ಮೂಲಕ ಸರ್ಕಾರದ ಪ್ರಯತ್ನಗಳು ಕೊನೆಗೊಂಡಿವೆಯಾ? ಯೆಮೆನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರ ವಿಷಯದಲ್ಲಿ ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ನಾವಿನ್ನೂ ಏನೂ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳಿದೆ. ಅಂದ್ರೆ ಅವರನ್ನ ಉಳಿಸಿಕೊಳ್ಳುವ ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ ಅಂತಾಯ್ತಾ? ಅವರನ್ನ ಉಳಿಸೋಕೆ ಇನ್ನು ಯಾವ ಪ್ರಯತ್ನಗಳು ಫಲಿಸೋದಿಲ್ವಾ? ಯೆಮೆನ್ನಲ್ಲಿ ನಿಮಿಷಾ ಪ್ರಿಯಾ ಅವರ ಗಲ್ಲು ಶಿಕ್ಷೆ ತಡೆಯೋಕೆ ಭಾರತ ಹೆಚ್ಚಿನದೇನನ್ನೂ ಮಾಡೋಕೆ ಸಾಧ್ಯವಿಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ಈ ವಿಷಯದಲ್ಲಿ ಭಾರತ ಯಾವ ಹಂತದವರೆಗೆ ಹೋಗೋಕೆ ಸಾಧ್ಯವೋ ಆ ಮಿತಿಯನ್ನ ತಲುಪಿದೆ ಅಂತ ಸರ್ಕಾರ ಹೇಳಿದೆ. ರಾಜತಾಂತ್ರಿಕ ಸಂಬಂಧಗಳಿಲ್ಲದ ಕಾರಣ ಯೆಮೆನ್ನೊಂದಿಗೆ ನೇರವಾಗಿ ಮಾತನಾಡುವುದು ಕಷ್ಟ ಸಾಧ್ಯವಾಗಿದೆ. ಬ್ಲಡ್ ಮನಿ ವಿಚಾರ ಖಾಸಗಿ ಮಾತುಕತೆಯಾಗಿದ್ದು, ಸರ್ಕಾರ ಖಾಸಗಿ ಮಾರ್ಗಗಳ ಮೂಲಕ ನಿಮಿಷಾ ಅವರನ್ನು ರಕ್ಷಿಸೋಕೆ ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದೆ ಅಂತ ಸರ್ಕಾರಿ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಆದರೆ ಈ ಹೇಳಿಕೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಒಂದು ಕಡೆ ಸರ್ಕಾರ ತನ್ನ ಮಿತಿಯನ್ನ ತಲುಪಿದೆ ಅಂತ ಹೇಳ್ತಿದ್ರೆ, ಇನ್ನೊಂದು ಕಡೆ ನಿಮಿಷಾ ಅವರ ಕುಟುಂಬ ಮತ್ತು ಸೇವ್ ನಿಮಿಷಾ ಪ್ರಿಯಾ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಬ್ಲಡ್ ಮನಿ ಪಾವತಿಸಿ ಆಕೆಯನ್ನ ರಕ್ಷಿಸಲು ಪ್ರಯತ್ನಿಸುತ್ತಿವೆ. ಹಾಗಾದ್ರೆ ನಿಜಕ್ಕೂ ಸರ್ಕಾರದ ಪ್ರಯತ್ನಗಳು ಮುಗಿದಿವೆಯಾ ಅಥವಾ ಇದು ಕೇವಲ ಸರ್ಕಾರದ ಅಸಹಾಯಕತೆನಾ? ನಿಮಿಷಾ ಪ್ರಿಯಾ ಅವರು 2017ರಲ್ಲಿ ಯೆಮೆನ್ ಪ್ರಜೆಯಾದ ತಲಾಲ್ ಅಬ್ದೋ ಮೆಹಿದಿ ಅನ್ನುವಾತನನ್ನ ಕೊಂದ ಆರೋಪ ಎದುರಿಸುತ್ತಿದ್ದಾರೆ. ಆಕೆಯ ಪ್ರಕಾರ ತಲಾಲ್ ಆಕೆಯ ಪಾಸ್ಪೋರ್ಟ್ ವಶಪಡಿಸಿಕೊಂಡಿದ್ದಲ್ಲದೆ ಆಕೆಗೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳ ನೀಡ್ತಾ ಇದ್ದ. ಆತನ ಹಿಡಿತದಿಂದ ತಪ್ಪಿಸಿಕೊಳ್ಳೋಕೆ ಮತ್ತು ಪಾಸ್ಪೋರ್ಟ್ ಮರಳಿ ಪಡೆಯೋಕೆ ನಿಮಿಷಾ ಆತನಿಗೆ ಮತ್ತು ಬರಿಸುವ ಇಂಜೆಕ್ಷನ್ ನೀಡಿದ್ರು. ಆದರೆ ಹೆಚ್ಚಿನ ಡೋಸ್ ಪರಿಣಾಮದಿಂದ ಆತ ಮೃತಪಟ್ಟ ಅಂತ ಹೇಳಲಾಗಿದೆ. 2020ರಲ್ಲಿ ಯೆಮೆನ್ನ ನ್ಯಾಯಾಲಯ ಆಕೆಗೆ ಮರಣದಂಡನೆ ವಿಧಿಸಿತು ಮತ್ತು 2023ರಲ್ಲಿ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಅದನ್ನು ಎತ್ತಿಹಿಡಿಯಿತು. ಈಗ ಜುಲೈ 16ನೇ ತಾರೀಕು ನಿಮಿಷಾ ಅವರ ಮರಣದಂಡನೆ ನಿಗದಿಯಾಗಿದೆ ಅಂತ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಆಕೆಯನ್ನು ಉಳಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳು ನಡೀತಿವೆ. ಬ್ಲಡ್ ಮನಿ ಪಾವತಿಸುವ ಮೂಲಕ ಸಂತ್ರಸ್ತರ ಕುಟುಂಬವನ್ನು ಒಲಿಸಿಕೊಳ್ಳುವ ಪ್ರಯತ್ನವೂ ಇದರಲ್ಲಿ ಸೇರಿದೆ. ಸುಮಾರು 8.5 ಕೋಟಿ ರೂಪಾಯಿಗಳನ್ನ ಬ್ಲಡ್ ಮನಿ ಅಂತ ನೀಡೋಕೆ ಪ್ರಸ್ತಾಪ ಮಾಡಲಾಗಿದೆ. ಆದರೆ ಯೆಮೆನ್ನಲ್ಲಿನ ಅಂತರ್ಯುದ್ಧದ ಪರಿಸ್ಥಿತಿ ಮತ್ತು ಭಾರತ ಹೌತಿ ಬಂಡುಕೋರರನ್ನ ಗುರುತಿಸದ ಕಾರಣ ಈ ಪ್ರಕ್ರಿಯೆ ಬಹಳಷ್ಟು ಕಷ್ಟಕರವಾಗಿದೆ. ಕೇರಳದ ಪಾಲ್ಘಾಟ್ ನಿಮಿಷಾ ಅವರ ಕುಟುಂಬ ಆರ್ಥಿಕವಾಗಿ ದುರ್ಬಲವಾಗಿದೆ. ಅವರ ಪತಿ ಆಟೋ ರಿಕ್ಷಾ ಚಾಲಕರಾಗಿದ್ದಾರೆ ಮತ್ತು ತಾಯಿ ಮನೆಗೆಲಸ ಮಾಡ್ತಾರೆ. ನಿಮಿಷಾ ಅವರ 12 ವರ್ಷದ ಮಗಳು ಕೇರಳದ ಕಾನ್ವೆಂಟ್ನಲ್ಲಿದ್ದಾಳೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮಿಷಾ ಅವರ ಜೀವ ಉಳಿಯತ್ತಾ ಅನ್ನೋ ಚಿಂತೆ ಇಡೀ ದೇಶವನ್ನ ಕಾಡ್ತಿದೆ. ಈ ಹಿಂದೆ ಸೌದಿ ಅರೇಬಿಯಾದಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ ಕೇರಳದ ಮತ್ತೋರ್ವ ವ್ಯಕ್ತಿಯನ್ನ ಇದೇ ರೀತಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ರಕ್ಷಿಸಲಾಗಿತ್ತು. ಅದೇ ಮಾದರಿಯಲ್ಲಿ ನಿಮಿಷಾ ಅವರನ್ನು ಕೂಡ ಉಳಿಸಬಹುದು ಅನ್ನೋ ಆಶಯ ಅನೇಕರಲ್ಲಿದೆ. ಆದರೆ ಸರ್ಕಾರ ಹೆಚ್ಚಿನದೇನನ್ನೂ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳಿರೋದು ಈ ಭರವಸೆಗೆ ತಣ್ಣೀರೆರಚಿದಂತಾಗಿದೆ. ಸರ್ಕಾರದ ಈ ಹೇಳಿಕೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಯೆಮೆನ್ನೊಂದಿಗೆ ರಾಜತಾಂತ್ರಿಕ ಸಂಬಂಧಗಳಿಲ್ಲದೆ ಇದ್ರೆ ಸರ್ಕಾರ ಬೇರೆ ಯಾವ ಮಾರ್ಗಗಳನ್ನ ಕಂಡುಕೊಳ್ಳೋಕೆ ಪ್ರಯತ್ನಿಸಿದೆ? ಖಾಸಗಿ ಮಟ್ಟದಲ್ಲಿ ನಡೆದಿರುವ ಪ್ರಯತ್ನಗಳು ಯಾವ ಹಂತದಲ್ಲಿವೆ? ಬ್ಲಡ್ ಮನಿ ಸಂಗ್ರಹಿಸೋಕೆ ಸರ್ಕಾರ ಯಾವುದೇ ಸಹಾಯವನ್ನ ಮಾಡ್ತಾ ಇದೆಯಾ? ಸಂತ್ರಸ್ತರ ಕುಟುಂಬದೊಂದಿಗೆ ಮಾತುಕತೆ ನಡೆಸೋಕೆ ಸರ್ಕಾರದ ಪ್ರತಿನಿಧಿಗಳು ಪ್ರಯತ್ನಿಸಿದ್ದಾರಾ? ಭಾರತ ಸರ್ಕಾರ ಯಾವ ಹಂತಕ್ಕೆ ಹೋಗಬಹುದು ಅನ್ನೋದಕ್ಕೆ ಒಂದು ಮಿತಿ ಇದೆ. ನಾವದನ್ನ ತಲುಪಿದ್ದೇವೆ ಅಂತ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ. ಆದರೆ ಒಂದು ಜೀವವನ್ನು ಉಳಿಸೋಕೆ ಪ್ರಯತ್ನಗಳು ಎಂದಿಗೂ ಮುಗಿಯಬಾರದಲ್ವಾ? ರಾಜತಾಂತ್ರಿಕ ಸಂಬಂಧಗಳಿಲ್ಲದೆ ಇದ್ರೂ ಬೇರೆ ದೇಶಗಳ ಸಹಾಯವನ್ನ ಪಡೆಯೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಷಯವನ್ನ ಪ್ರಸ್ತಾಪಿಸೋದಕ್ಕೆ ಸಾಧ್ಯ ಇಲ್ವಾ? ಯೆಮೆನ್ನಲ್ಲಿನ ಪರಿಸ್ಥಿತಿ ನಿಜಕ್ಕೂ ಸಂಕೀರ್ಣವಾಗಿದೆ. ಅಲ್ಲಿನ ಅಂತರ್ಯುದ್ಧ ರಕ್ಷಣಾ ಕಾರ್ಯಗಳನ್ನ ಇನ್ನಷ್ಟು ಕಷ್ಟಕರವಾಗಿಸಿದೆ. ಆದರೂ ಭಾರತ ಸರ್ಕಾರ ತನ್ನ ಪ್ರಜೆಗಳ ರಕ್ಷಣೆಗಾಗಿ ತನ್ನ ಎಲ್ಲಾ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಬಳಸಬೇಕು ಅನ್ನೋದು ಸಾಮಾನ್ಯ ಜನರ ಆಶಯ. ಜುಲೈ 16ರ ಗಡುವು ಸಮೀಪಿಸ್ತಾ ಇದೆ. ನಿಮಿಷಾ ಅವರ ಕುಟುಂಬ ಮತ್ತು ಆಕೆಯನ್ನ ಬೆಂಬಲಿಸೋರು ಪ್ರಾರ್ಥಿಸ್ತಾ ಇದ್ದಾರೆ. ಒಂದು ವೇಳೆ ಸರ್ಕಾರ ನಿಜಕ್ಕೂ ಏನು ಮಾಡೋಕೆ ಸಾಧ್ಯವಿಲ್ಲ ಅಂತ ಕೈ ಚೆಲ್ಲಿದ್ರೆ ಇದು ಅತ್ಯಂತ ದುರಂತದ ಸಂಗತಿಯಾಗಲಿದೆ. ನಿಮಿಷಾ ಪ್ರಿಯಾ ಅವರ ಕಥೆ ಭಾರತದ ವಲಸಿಗರಿಗೆ ವಿದೇಶಗಳಲ್ಲಿ ಸೂಕ್ತ ಕಾನೂನು ಮತ್ತು ರಾಜತಾಂತ್ರಿಕ ರಕ್ಷಣೆಯ ಅಗತ್ಯವನ್ನ ಮತ್ತೊಮ್ಮೆ ನೆನಪಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.